ಹೋಯ್ತು. ಓಕೆ, ಸೊ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಎತ್ತಿನ ಭುಜ ಅನ್ನೋ ಪೀಕಿಗೆ ಪ್ರಯಾಣ ಸಾಗಿಸ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಹತ್ತಿರದಲ್ಲಿದ್ದೀವಿ. ಇನ್ನೇನು ಒಂದು 2-3 ನಿಮಿಷದಲ್ಲೆಲ್ಲ ರೀಚ್ ಆಗ್ತಾ ಇದ್ದೀವಿ. ಯಾವ ಒಂದು ವ್ಯೂ ಪಾಯಿಂಟ್ನ ನಿಮಗೂ ತೋರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಿ ಅಂತ ನಾವು ಭಾವಿಸ್ತಾ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಿದ್ದೀವಿ. ಸೊ ಕೆಲವೇ ನಿಮಿಷಗಳಲ್ಲಿ ನಾವು ತೋರಿಸ್ತೀವಿ. ಥ್ಯಾಂಕ್ ಯು. ಮೇಲೆ ಹೋಗ್ತಿರೋದು ಆ ಡ್ರೋನ್ ಎಲ್ಲ ಓಕೆ. ಸೊ ಸ್ನೇಹಿತರೆ, ನಾವು ಇವಾಗ ಎತ್ತಿನ ಭುಜ ಸ್ಟಾರ್ಟ್ ಪಾಯಿಂಟಲ್ಲಿ ಇದ್ದೀವಿ. ಸೊ ಇವಾಗ ಎಲ್ಲರೂ ಮೀನ್ಸ್ ನಾವು ಬಂದಿರೋದು 6 ಜನನೂ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಒಂದು ನಿಮಿಷ. ಸೊ ಇವಾಗ ಬರ್ತಾರೆ ಮಿಸ್ ಹೋಗಿ ಮೇಡಮ್. ಇವರು ಭೂಮಿಕಾ ಅಂತೇಳಿ ನಮ್ಮ ವೈಫು, ಇವರು ಭವ್ಯ ಅಂತೇಳಿ ನಾನು, ಇವರು ದಿಲೀಪ್ ಅಂತೇಳಿ ನಮ್ಮ ಹೋಗ್ಲಿದ್ದಾರೆ. ಇವರು ನಿಮ್ಮ ಹೆಸರು ಮಹಾಲಕ್ಷ್ಮಿ ಅಂತೇಳಿ, ಇವನು ಲೋಹಿತ್ ಅಂತ ಹೇಳ್ಬಿಟ್ಟು ಭಾವ ಇದ್ದ. ಸೊ ನಾನು ಇವರು ಪ್ರಸನ್ನ ಅಂತ ಹೇಳಿ ಭಾವ. ನೋಡಿ ರೋಡ್ ಹಿಂಗಿದೆ, ಶೂ ಹಿಂಗಿದ್ದಾವೆ. ಹೌದಾ, ಬಂದಮೇಲೆ ಹೆಂಗಾದ್ರು ಗೊತ್ತಿಲ್ಲ. ಸಾಕು ಇವಾಗ, ಆಮೇಲೆ ಮತ್ತೆ ಮಾಡ್ತೀವಿ. ಆಫ್ ದಿ ಎತ್ತಿನ ಭುಜ ಹತ್ತಿದ್ಬೋದು ಅಂತ ಊಹೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಸುಸ್ತಾಗಿದ್ದಾರೆ. ಮಾಲೆ ಕಾಣಿಸ್ತಿದ್ದಾರೆ. ಆದರೆ ಮಳೆ ಮಂಜು ನಮ್ಮನ್ನ ತಡೀತಾ ಇದೆ. ಸೊ ಆ ಮಳೆ ಮಂಜಿಗೆ ನಾವು ಹೆದೆಗುಂದದೆ ಮುಂದೆ ನುಗ್ತಾ ಇದ್ದೀವಿ. ಬಂತು ಇನ್ನೇನು, ಆದರೆ ನಮ್ಮ ಜೊತೆಗಾರರು ಹಿಂದೆಯಿಂದ ಹೋಗ್ತಾ ಇದ್ದಾರೆ. ನಾವು ಈ ಮೋಡಗಳ ಜೊತೆ ಈ ಎತ್ತಿನ ಚಾರಣವನ್ನು ಇನ್ನೇನು ನಾವು ಭಾಗಗಳು ಗೊತ್ತಿಲ್ಲ. ಮಳೆ ತುಂಬ ಬರ್ತಿದೆ. ಈ ರೋಡ್ನ 6 ಗಂಟೆ ಏನು ಹೇಳ್ತಾರೆ ಆದರೆ ನಸುನಗುವಾಗ ಆ ನಗುವಿಗೆ ನಾ ಸೋತೆ. ನೀನಿರುವಾಗ ಆ ಶುಭಯೋಗ ನನ್ನನ್ನೇ ನಾನು ಮರೆತು ಹೋದಂತೆ.